ಇದೆ. ಇಲ್ಲಿ ಹಿಂಗ್ವಟಿ ಅಂತ ಇದೆ. ಈ ಹಿಂಗ್ವಟಿ ಇದು ಕೆಲವು ಇದರಿಂದ ಹಿಂಗೋಲಿಯಾಗಿ ಮಾಡಿದ್ದೇವೆ. ನಾವು ಹೊಟ್ಟೆಯಲ್ಲಿ ಗ್ಯಾಸ್, ಆ್ಯಸಿಡಿಟಿ ಅಥವಾ ಏನಾದರೂ ಹೊಟ್ಟೆಯ ಸಂಭಾಚನಾ ಕ್ರಿಯೆ ಎಲ್ಲ ಇದಿದ್ದರೆ ನೀವು ಊಟದ ನಂತರ, ಇದು ಔಷಧಿಯೂ ಅಲ್ಲ, ಊಟದ ನಂತರ 2 ಚೂಪ್ತಾ ಇರೋದು, ಬಸ್ 2 ಟ್ಯಾಬ್ಲೆಟ್ 2 ಗೋಲಿಯನ್ನು ಚೂಪ್ತಾ ಇದ್ದರೆ ಇಂಗೋಲಿಯನ್ನು ನಿಮಗೆ ಯಾವುದೇ ಪ್ರಕಾರದ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಅದು ಆಗೋದಿಲ್ಲ, ಮೋಷನ್ನು ಕ್ಲಿಯರ್ ಆಗ್ತದೆ. ಇದನ್ನು ನೀರಲ್ಲಿ ತಗೊಳ್ಬೋದು ಅಥವಾ ಬಾಯಿಗೆ ಹಾಕ್ಕೊಂಡು ಊಟದ ನಂತರ 2 ಚೂಪಬಹುದು. ಇಂಥ ಇದು ಕೇವಲ 60 ರೂಪೀಸಲ್ಲಿ ಸಿಗ್ತಾಯಿದೆ. ಹಾಗೆ ಇದು ಗಂಟು ನೋವಿನ ಎಣ್ಣೆ, ಅಂಗಮರ್ದನಂ ತೈಲ ಅಂತ ಸೂಪರ್. ನಿಮ್ಮದು ಯಾವುದೇ ಪ್ರಕಾರದ ನೋವು ಇರಲಿ ವಿದಿನ್ 1 ದಿವಸದಲ್ಲಿ ಕ್ಯೂರ್ ಮಾಡ್ತದೆ. ಅಷ್ಟು ರಿಲೀಫ್, ಪೇನ್ ರಿಲೀಫ್ ಆಯಿಲ್. ತುಂಬ ಜನರು ಇದನ್ನು, ಅನೇಕ ಜನರು ಇದನ್ನು ಉಪಯೋಗ ಮಾಡಿದ್ದಾರೆ. ತುಂಬ ಒಳ್ಳೆಯ ಗಂಟು ನೋವು ನಿವಾರಕ ಎಣ್ಣೆ ಇದು, ಫಸ್ಟ್ ಕ್ಲಾಸ್ ಇದೆ. ಹಾಗೆ ಇಲ್ಲಿ ಇನ್ನೊಂದು 3 ಇದೆ ನೋಡಿ. ಇದು ನೇತ್ರ ಜ್ಯೋತಿ ಅಂತ, ದಿವ್ಯ ದೃಷ್ಟಿ ನೇತ್ರ ಜ್ಯೋತಿ. ಇದರಲ್ಲಿ ನೀವು ಯಾವಾಗಲೂ ಈ ನೇತ್ರ ಜ್ಯೋತಿಯನ್ನು ಶಾಸ್ತ್ರ ಹೇಳ್ತದೆ, ಬೆಳಿಗ್ಗೆ ಎದ್ದು ನಾವು ಗೋಮೂತ್ರದಲ್ಲಿ ಕಣ್ಣನ್ನು ತೊಳೆಯಬೇಕಂತೆ. ಕಣ್ಣಿನ ಪೊರೆ ಬರದಾಗೆ ಇರಲಿಕ್ಕೆ, ಕಣ್ಣು ಶುದ್ಧವಾಗಿರಬೇಕಾದ್ರೆ, ಕಣ್ಣಿನ ಯಾವುದೇ ಸಮಸ್ಯೆ ಬರದಾಗೆ ಇರಲಿಕ್ಕೆ ದಿನಾಲೂ ಗೋಮೂತ್ರದಲ್ಲಿ ನಾವು ಕಣ್ಣನ್ನು ತೊಳೆಯಬೇಕಂತೆ. ಅದಕ್ಕೆ ನಾವು ಈ ಗೋಮೂತ್ರದಿಂದಲೇ ನಾವು ಈ ಕೆಲವು ಗಿಡಮೂಲಿಕೆಗಳನ್ನು ಹಾಕಿ ಇದು ಒಂದು ದಿವ್ಯ ಜ್ಯೋತಿ, ನೇತ್ರ ಜ್ಯೋತಿ ಅಂತ ಮಾಡಿದ್ದೇವೆ. ಏನು ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಹಾಕ್ಬೋದು. ಇದು ಡಾಕ್ಟರ ನೇತೃತ್ವದಲ್ಲೇ ಮಾಡಿದ್ದು. ಇದು ಔಷಧಿ ಅಲ್ಲ, ಡೈಲಿ ಹಾಕೋದಂತ ಒಂದು ತೀರ್ಥ, ಗೋತೀರ್ಥ ಟೈಪ್ ಅದು. ಅದನ್ನು ನೀವು ಕಣ್ಣಿಗೆ ಹಾಕ್ಬೋದು. ನೀರು ಹೇಗೆ ಹಾಕ್ತೀರಿ ಹಾಗೆ ಇದನ್ನು ಹಾಕಬೇಕು ಅಲ್ವಾ. ಹಾಗೆ ಇದು ನೀವು ಯೂಸ್ ಮಾಡ್ಬೋದು. ಹಾಗೆ ಇದು ನಾಭಿ ಬಿಂದು ಅಂತ ನೋಡಿ. ನಮ್ಮ ಶರೀರದ 72,000 ನರಗಳು ಅದು ಕನೆಕ್ಟೆಡ್ ಬೈ ನಾಭಿ ಅಂದರೆ ಒಕ್ಕಲಿಗೆ ಕನೆಕ್ಟ್ ಆಗ್ತದೆ. ಈ ಬ್ರಹ್ಮಾಂಡದ ರಚನೆಯೂ ಈ 14 ಲೋಕಗಳ ರಚನೆಯೂ ಒಕ್ಕಲಿಂದಲೇ ಆದದ್ದು, ಭಗವಂತನ ಶ್ರೀ ವಿಷ್ಣುವಿನ. ಹಾಗೆ ಈ ಒಕ್ಕಲು ಇಂಪಾರ್ಟೆಂಟ್, ಅದಕ್ಕೆ ನಾವು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಈ ಒಕ್ಕಲಿಗೆ ಒಂದು 5 ಬಿಂದು ಈ ನಾಭಿ ತೈಲಂ ಹಾಕಿದರೆ ನಿಮ್ಮ ಇಡೀ ನರ್ವಸ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ. ಶರೀರದಲ್ಲಿ ಒಂದು ಹೊಸ ಚೈತನ್ಯ ಬರ್ತದೆ, ಮುಖದಲ್ಲಿ ಕಾಂತಿ ಬರ್ತದೆ. ಇಂಥ ಅನೇಕ ಪ್ರಕಾರದ ನರ್ವಸ್ಗೆ ಸಂಬಂಧಪಟ್ಟಂಥ ರೋಗಗಳು ನಾಶ ಆಗ್ತದೆ. ಫ್ರೆಶ್ ಇರ್ತೀರಿ ನೀವು ಯಾವಾಗಲೂ. ಸ್ವರ ಒಳ್ಳೆಯದು ಬರ್ತದೆ. ಹಾಗೆ ಇನ್ನೊಂದು ಐಟಮ್ ನಮ್ಮದು ಕರ್ಣರಕ್ಷಕ. ಕಿವಿಗೆ ನೀವು ಡೈಲಿ ಆಯುರ್ವೇದ ಹೇಳ್ತದೆ, ನಮ್ಮ ವೈದಿಕ ವಿಧಿಯಲ್ಲಿ ದಿನಾಲೂ ಬೆಳಿಗ್ಗೆ ಇದ್ದಾಗ ಬಾಯಿಗೂ ಎಣ್ಣೆ ಹಾಕಬೇಕು, ಕಿವಿಗೂ ಎಣ್ಣೆ ಹಾಕಬೇಕು, ತಲೆಗೂ ಎಣ್ಣೆ ಹಾಕಬೇಕು, ಕಣ್ಣಿಗೆ ಗೋಮೂತ್ರದಿಂದ ತೊಳಿಬೇಕು, ಮೂಗಿಗೆ ತುಪ್ಪ ಬಿಡಬೇಕು ಅಂತ ಹೇಳಿದೆ, ಮಸಾಜು ಮಾಡಬೇಕು ಎಣ್ಣೆ ಅಂತ ಹೇಳಿದೆ. ಅದನ್ನು ನಾವು ಯಾರೂ ಮಾಡ್ತಾಯಿಲ್ಲ. ಆದ್ದರಿಂದ ನಮಗೆ ಅನೇಕ ಪ್ರಕಾರದ ರೋಗಗಳು ಬರ್ತಾ ಇದೆ. ಅದಕ್ಕೆ ನಾವು ಎಲ್ಲವನ್ನು ಮಾಡಿದ್ವಿ. ಈಗ ಕರ್ಣರಕ್ಷಕ, ಕರ್ಣಬಿಂದು ಅಂತ ಕಿವಿಗೆ ಒಂದು 2 ಡ್ರಾಪ್ ಇದು ಡೈಲಿ ಹಾಕಬೇಕು. ಕರ್ಣಪೂರಣ ಅಂತ ಹೇಳಿದೆ ಆಯುರ್ವೇದದಲ್ಲಿ. ಬೆಳಿಗ್ಗೆ ಎದ್ದು ಒಂದು 5 ನಿಮಿಷ ನಮ್ಮ ಈ ಬಾಡಿಯನ್ನು ಆಯಿಲಿಂಗ್ ಮಾಡಬೇಕು, ಈ ಬಾಡಿಯನ್ನು ಸರ್ವಿಸ್ ಮಾಡಬೇಕು. ಯಾಕಂದರೆ ನಾವು ಹೇಗೆ ಹೊಸ ಗಾಡಿ ತಗೊಂಡ್ರೆ ಸರ್ವಿಸ್ ಮಾಡ್ತೇವೋ ಹಾಗೆ ಈ ಬಾಡಿಯನ್ನು ಸರ್ವಿಸ್ ಮಾಡಬೇಕು ನಾವು ಅಲ್ವಾ. ಅದಕ್ಕೆ ನಾವು ಬೆಳಿಗ್ಗೆ ಎದ್ದು ಮುಖ ತೊಳೆಯಬೇಕು, ಹಲ್ಲು ಉಜ್ಜಬೇಕು, ಕಣ್ಣಿಗೆ ಐ ಡ್ರಾಪ್ ಹಾಕಬೇಕು, ಮೂಗಿಗೆ ಪಂಚಗವ್ಯ ಘೃತ ಹಾಕಬೇಕು, ಕಿವಿಗೆ ಎಣ್ಣೆ ಹಾಕಬೇಕು, ತಲೆಗೆ ಎಣ್ಣೆ ಹಾಕಬೇಕು, ಮತ್ತು ಮಸಾಜ್ ಮಾಡಬೇಕು ಎಣ್ಣೆಯಿಂದ. ನಾಭಿಗೆ ಎಣ್ಣೆ ಹಾಕಬೇಕು, ಕಾಲಿನಡಿಗೂ ಎಣ್ಣೆ ಹಾಕಬೇಕು. ಇದೆಲ್ಲ ಹಾಕಿದರೆ ನಮಗೆ ಯಾವತ್ತೂ ದೊಡ್ಡ ದೊಡ್ಡ ರೋಗಗಳು, ವಾತಕ್ಕೆ ಸಂಬಂಧಪಟ್ಟಂಥ ಪ್ಯಾರಲೈಸ್ ಇರಲಿ, ಡಿಪ್ರೆಷನ್ ಇರಲಿ, ಅಥವಾ ಕಣ್ಣಿನ ದೃಷ್ಟಿನ ಪ್ರಾಬ್ಲಮ್ಸ್ ಇರಲಿ, ಹಲ್ಲು ನೋವು ಇರಲಿ, ಯಾವುದೇ ನಮಗೆ ಬರುವುದಿಲ್ಲ. ಆದ್ದರಿಂದ ಇಂಥ ವಸ್ತುಗಳನ್ನು, ಸ್ವದೇಶಿ ವಸ್ತುಗಳನ್ನು ತಗೊಂಡು ನಾವು ಬಳಸಬೇಕು. ಇದೆಲ್ಲ ಶುದ್ಧ ಎಣ್ಣೆಯಿಂದ ಸ್ವದೇಶಿಯಾಗಿ ನಿರ್ಮಿತ ಆದದ್ದು, ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಯಾವುದೇ ಒಂದು ಪ್ರಿಸರ್ವೇಟಿವ್ ಅಥವಾ ಏನು ಇಲ್ಲದೆ, ಹಳ್ಳಿಯಲ್ಲಿ ಮಾಡಿದಂಥ ಗ್ರಾಮೋದ್ಯೋಗ ರೀತಿಯಲ್ಲಿ ಗ್ರಾಮದಲ್ಲಿ ಮಾಡಿದಂಥ ಇದೊಂದು ವಸ್ತುಗಳು, ಗೃಹ ಉಪಯೋಗಿ ವಸ್ತುಗಳು, ಅಂದರೆ ಉಪಯೋಗಿ ವಸ್ತುಗಳು. ಇದನ್ನು ನೀವು ಡೈಲಿ ಯೂಸ್ ಮಾಡಿದರೆ ಗೋವಿನ ರಕ್ಷಣೆ ಗ್ಯಾರಂಟಿ ಆಗ್ತದೆ. ಅಂದರೆ ಗೋವಿನ ಆ ಉತ್ಪನ್ನಕ್ಕೆ ಬೇಡಿಕೆ ಬಂದರೆ ಗೋವು ಅದರಷ್ಟಕ್ಕೆ ರಕ್ಷಣೆ ಆಗ್ತದೆ. ಗೋವು ಉಳಿದರೆ ಮತ್ತು ಪ್ರಕೃತಿಯಲ್ಲ.
ಉಳಿತದೆ, ನಾವು ಉಳಿತೇವೆ. ಸ್ವದೇಶಿ ನಾವು ಆಗಬೇಕಂತ ಪ್ರಧಾನಿಯವರು ನಮಗೆ ಕರೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಸ್ವದೇಶಿ ವಸ್ತುಗಳನ್ನು ಬಳಸಿದರೆ ನಾವು ಸುದೃಢ ಭಾರತ, ಸುಭದ್ರ ಭಾರತ, ಸುಸಂಸ್ಕೃತ ಭಾರತವನ್ನು ನಿರ್ಮಾಣ ಮಾಡಬಹುದು ಅಂತ ನನ್ನ ಅನಿಸಿಕೆ. ಹಾಗೆ ನೀವೆಲ್ಲರೂ ಗೋ ಪರಿವಾರದಲ್ಲಿ ಜಾಯ್ನ್ ಆಗಿ, ನಮ್ಮ ರಾಧಾ ಸುರಭಿ ಗೋ ಪರಿವಾರದಲ್ಲಿ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ನಾವು ಲಿಂಕ್ ಕೊಡ್ತಾ ಇದ್ದೇವೆ, ಅದರಲ್ಲಿ ಕ್ಲಿಕ್ ಹಾಕಿ ನೀವು ರಾಧಾ ಸುರಭಿ ಗೋ ಮಂದಿರದಲ್ಲಿ ಒಂದು ಪರಿವಾರದ ಗೋ ಪರಿವಾರ, ರಾಧಾ ಸುರಭಿ ಗೋ ಪರಿವಾರ, ಈ ಪರಿವಾರದಲ್ಲಿ ನೀವು ಜಾಯ್ನ್ ಆದರೆ ನಿಮಗೆ ಬೇರೆ ಬೇರೆ ಬೆನಿಫಿಟ್ ಸಿಗ್ತದೆ. ಒಂದಷ್ಟು ಮಾಹಿತಿ, ಆರೋಗ್ಯದ ಮಾಹಿತಿ, ಗೋವಿನ ಮಾಹಿತಿ, ಧರ್ಮದ ಮಾಹಿತಿ ಇದೆಲ್ಲ ಸಿಗ್ತದೆ. ವಿಶೇಷವಾಗಿ ನನ್ನ ಒಂದು ಪ್ರಾರ್ಥನೆ ಅಂತ ಹೇಳಿದರೆ, ನಾವು ಹೆಚ್ಚಿನವರು ಮನೆಯಲ್ಲಿ ಗೋ ಉತ್ಪನ್ನಗಳನ್ನು ಬಳಸಿದರೆ ಗ್ಯಾರಂಟಿ ಗೋ ಉಳಿಯುತ್ತದೆ. ಅದು ನಿಮ್ಮೆಲ್ಲರ ಹತ್ರ ಒಂದು ಹಂಬಲ್ ರಿಕ್ವೆಸ್ಟ್. ನಮ್ಮ ಗೋ ಪರಿವಾರದಲ್ಲಿ ಜಾಯ್ನ್ ಆದರೂ ನಿಮಗೆ ಸ್ವಲ್ಪ ಕನ್ಸೆಷನ್ ಕೊಡ್ತೇವೆ ನಾವು. ಇದರಲ್ಲಿ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ, ಅಂದರೆ ಈಗ ಒಂದಿಷ್ಟು ಪರ್ಸೆಂಟೇಜ್ ಅಂತ ಇಟ್ಟಿದ್ದಾರೆ, ಹಾಗೆ ಅದು ಕೊಡಬಹುದು ನಿಮಗೆ. ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆಯೂ ಗೋಶಾಲೆಯಿಂದ ಇದೆ. ಅದರಲ್ಲಿ ನಾವು ನಂಬರ್ ಕೊಟ್ಟಿದ್ದೇವೆ, ಅದಕ್ಕೆ ನೀವು ಫೋನ್ ಮಾಡಬಹುದು. ಅಥವಾ ನಮ್ಮ ಯೂಟ್ಯೂಬ್ ಲಿಂಕ್ ಇದೆ, ಅಥವಾ ಇಮೇಲ್ ID ಇದೆ, ಅದಕ್ಕೆ ನೀವು ಮೇಲ್ ಮಾಡ್ಬೋದು. ಇದೆಲ್ಲ ಮಾಡಿದರೆ ಅನೇಕ ಪ್ರಕಾರದ ಉತ್ಪನ್ನಗಳು ನಿಮಗೆ ತಲುಪಿಸಲು ಸಾಧ್ಯ. ಗೋ ಪರಿವಾರ ಆಗಲಿಕ್ಕೆ ಏನು ಹಣ ಇಲ್ಲ, ನೀವು ಕ್ಲಿಕ್ ಮಾಡಿದರೆ ಸಾಕು ಲಿಂಕಿಗೆ, ಅಲ್ಲಿ ನೀವು ಪರಿವಾರ ಆಗಿಬಿಡುತ್ತೆ. ನಿಮ್ಮ ಫೋನ್ ನಂಬರ್ ಅದೆಲ್ಲ ಅದರಲ್ಲಿ ಹಾಕಿದರೆ ನಾವು ನಿಮಗೆ ಡೈಲಿ ಮೆಸೇಜ್, ಅದು ಏನೇಳ್ತಾರೆ ವಿಡಿಯೋ, ಅಥವಾ ಏನಾದರೂ ಕ್ವಶನ್ಸ್ ಇದ್ದರೆ ಅದಕ್ಕೆ ಉತ್ತರ ಮಾಡ್ತೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಗೋಮಾತಾ, ಜೈ ಗೋಪಾಲ್.